ದೈವಾರಾಧನೆಗೆ ಶಿಕ್ಷಣ ಸಚಿವರು ಅವಮಾನ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕರಾವಳಿಯಲ್ಲಿ ಈಗ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ವಿರುದ್ಧ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಯಾಕೆಂದ್ರೆ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಸುತ್ತೋಲೆಯಿಂದಾಗಿ ವಿವಾದ ಸೃಷ್ಟಿಯಾಗಿದೆ. ರಂಗೋತ್ಸವದಲ್ಲಿ ಕರಾವಳಿಯ ದೈವಾರಾಧನೆಯನ್ನ ಸೇರ್ಪಡೆ ಮಾಡಲಾಗಿದೆ. ಕಂಸಾಳೆ, ವೀರಗಾಸೆ, ಅದರ ಜೊತೆಯಲ್ಲಿ ದೈವಾರಾಧನೆಯನ್ನ ಕೂಡ ಸೇರಿಸಲಾಗಿದೆ. ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿಕ್ಷಣ ಇಲಾಖೆಯ ಒಂದು ಸುತ್ತೋಲೆಯಿಂದಾಗಿ ಈಗ ಕರಾವಳಿ ಭಾಗದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಕಾಂತಾರ ಸಿನಿಮಾ ಬಿಡುಗಡೆ ಆದ ಬಳಿಕ ಮೈಸೂರು, ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ದೈವಾರಾಧನೆಗಳನ್ನು ಮಾಡೋದಕ್ಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದೈವಾರಾಧನೆಗೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಅಂಥದ್ರಲ್ಲಿ ಇವರು ಸರ್ಕಾರದಿಂದ ಸುತ್ತೋಲೆನ ಹೊರಡಿಸಿದ್ದು ರಂಗೋತ್ಸವ ಕಾರ್ಯಕ್ರಮಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕುರಿತಾಗಿ ಈ ಒಂದು ಸುತ್ತೋಲೆ ಇದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸರ್ಕಾರ ಒಂದು ಆದೇಶವನ್ನು ಕೊಟ್ಟದ್ದು, ಈ ಆದೇಶ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ನಮ್ಮೊಂದಿಗೆ ಈಗ ಚಿಂತಕರಾಗಿರುವಂಥ ತಿಮ್ಮಣ್ಣ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮಣ್ಣ ಶೆಟ್ಟಿ ಅವರೇ, ನಮಸ್ಕಾರ. ನಾವೀಗ ಈ ಸ್ಕೂಲ್ಗಳಲ್ಲೆಲ್ಲ ರಂಗೋತ್ಸವದಲ್ಲಿ ಈ ಕೋಲಾಟವನ್ನು ನೋಡಿದ್ವಿ, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಉತ್ಸವದ ಕುಣಿತಗಳನ್ನು ಕೂಡ ಗಮನಿಸಿದೆ. ಅದೆಲ್ಲ ಮನೋರಂಜನಾ ಕಾರ್ಯಕ್ರಮ. ಆದರೆ ಇದು ದೈವಾರಾಧನೆ, ಅದು ಹೇಗೆ ರಂಗೋತ್ಸವ ಅಂತೇಳಿ ಅದನ್ನು ಅದರ ಅಧೀನದಲ್ಲಿ ತಂದು ಶಾಲೆಗಳಲ್ಲಿ ಅದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಇದು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯರು ಈ ಸರ್ಕಾರ ಮಾಡಿದ್ದು ಅತ್ಯಂತ ದೊಡ್ಡ ತಪ್ಪು ಮತ್ತು ದೈವಾರಾಧನೆಗೆ ಎಸಗಿದ ಇದನ್ನು ಇವತ್ತು ಶಾಲಾ ಮಕ್ಕಳಿಗೆ ಬೇರೆ ಬೇರೆ ದೈವಾರಾಧನೆ ಎಂಬುದು ಒಂದು ಕಾರ್ಣಿಕ ಶಕ್ತಿ. ಇದನ್ನು ಇವತ್ತು ಶಾಲಾ ಮಕ್ಕಳಿಗೆ ಬೇರೆ ಬೇರೆ ರಂಗಗಳಲ್ಲಿ ಇದನ್ನು ಮುಕ್ತವಾಗಿ ಮಾಡಬಹುದಂತಾದರೆ ಅದರೊಳಗಿಡುವಂಥ ನಂಬಿಕೆಯ ರಾಷ್ಟ್ರೀಯ ಒಂದು ಸಮೇತ ಇಲ್ಲಿ ಬಂದು ಒಂದಷ್ಟು ದೀರ್ಘವಾದ ಅಧ್ಯಯನವನ್ನು ಮಾಡಿ ಅದರ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸಿ ಇದೊಂದು ಮಾಂತ್ರಿಕ ಶಕ್ತಿಯಲ್ಲ, ಕಾರ್ಣಿಕ ಶಕ್ತಿ ಅಂತ ಹೇಳಿ ಹೋಗಿದ್ದಾರೆ. ಬಹುಶಃ ನಾನು ಈ ಕರ್ನಾಟಕ ಇನ್ನೊಂದು, ನೀವು ನಿಜವಾಗಿ ಕೆಲಸ ಮಾಡುವುದೇ ಆದರೆ ನಮ್ಮ ಅನೇಕ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೋಸ್ಕರ ಪಠ್ಯಪುಸ್ತಕಗಳಲ್ಲಿ ತುಳುನಾಡಿನ ದೈವಗಳ ಕಾರಣಿಕಗಳು ಮತ್ತೆ ದೈವಾರಾಧನೆಗೆ ಬೇಕಾಗಿ ಅನೇಕ ಪಠ್ಯದ ಭಾಗವನ್ನಾಗಿ ಮಾಡಿ ಅಂತ ಹೇಳುವಂಥದ್ದು, ಬರಿಯ ಒಂದು ಮನರಂಜನೆಯ ವಸ್ತನ್ನಾಗಿ ಮಾಡಿಕೊಂಡು ಜನರಿಗೆ ಈಗಾಗಲೇ ಆಟ ನಾಟಕಗಳಿಂದ, ನಿಮಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದಾಗಿ ಇವತ್ತು ದೈವಾರಾಧನೆಯು ಒಂದು ಇತ್ತೀಚೆಗೆ ಮೊನ್ನೆ ನೀವು ನೋಡಿರ್ಬೋದು, ಕೆಲವು ಯೂಟ್ಯೂಬ್ಗಳಲ್ಲಿ ನೋಡಿ, ಇಲ್ಲಿ ನಿಜವಾಗಿ ದೈವಗಳು ತಲಪಟ್ಟ ಅದಕ್ಕೆ ಆದಂತ ಸಾಂಪ್ರದಾಯಿಕ ಆಭರಣಗಳಿರುವಂಥದ್ದು. ಈಗ ಕಿರೀಟದಂತ ಯಕ್ಷಗಾನ ನಾಟಕಗಳ ಕಿರೀಟದಂತ ಒಂದು ಇದನ್ನ ಇಟ್ಕೊಂಡು ಬೇರೆ ಬೇರೆ ರೀತಿಯ ನಾಟ್ಯಗಳು ಈ ರೀತಿಯಾಗಿ ನಡೀತಾ ಇದೆ. ಬಹುಶಃ ಈಗ ಇದು ಕರ್ನಾಟಕ ಸರ್ಕಾರದ ಈ ನಿಯಮವನ್ನ ಈಗಿಂದೀಗಲೇ ಜಾರಿ ಮಾಡಬೇಕು. ಇದನ್ನ ನಾವು ತುಳುನಾಡಿನ ಎಲ್ಲಾ ದೈವಾರ ನಾವು ಖಂಡಿಸ್ತೇವೆ. ಓಕೆ, ಈಗ ತಮ್ಮಣ್ಣ ಶೆಟ್ಟಿ ಅವರೀಗ ನೀವು ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ರಿ. ಆದರೆ ಒಂದು ವಿಚಾರ, ಈಗ ವೇದಿಕೆಗಳ ಮೇಲೆ ನೋಡಿ, ದೈವಾರಾಧನೆ ಅದೊಂದು ನಂಬಿಕೆ, ದೈವವೇ ನುಡಿಯುವಂಥ ನುಡಿಗಳು ಅನ್ನುವ ವಿಚಾರಗಳನ್ನು ನಾವು ಕೂಡ ಗಮನಿಸಿದ್ದೀವಿ. ಈ ಒಂದಷ್ಟು ತುಳುನಾಡಿನ ಒಂದಷ್ಟು ಭಕ್ತಿ, ನಂಬಿಕೆ ಅದೆಲ್ಲವನ್ನು ಕೂಡ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ. ಆದರೆ ಈ ದೈವಾರಾಧನೆಗೆ ಅದರದ್ದೇ ಆದಂಥ ಒಂದಷ್ಟು ಮಹತ್ವ ಇದೆ. ಆ ದೈವವೇ ಬಂದು ನುಡಿಯುವಂಥ ನುಡಿಗಳಂತ ಹೇಳ್ತೀವಿ, ಅದನ್ನು ವೇದಿಕೆ ಮೇಲೆ ತಂದು ನುಡಿಸುವಂಥ ಕೆಲಸಗಳು ಅದು ಅಷ್ಟು ಸುಲಭನಾ?
ಮಾಡಬಾರದು ಅಂತ ನಾವು ನಿಜವಾಗಿಯೂ ಅದಕ್ಕೆ ಎಲ್ಲದಕ್ಕೂ ನೋಡಿ ನಿಮಗೆ ಅದಕ್ಕೆ ಒಂದೊಂದು ಚಿಕ್ಕ ಇಂಚು ಇರುವಂಥ ಒಂದು ಆಭರಣಕ್ಕಾಗಲಿ ಅದನ್ನ ಜನಾಂಗಗಳಿವೆ, ಅದನ್ನು ಯಾರು ಮಾಡುವಾಗಿಲ್ಲ, ಯಾರು ಮಾತಾಡುವಾಗಿಲ್ಲ, ಮಾಡಬಾರದು. ಅದನ್ನು ಎಲ್ಲಿಯೂ ಅಲ್ಲಿ ತರಬಾರದು. ತಂದ ನಂತರ ಅದಕ್ಕೆ ಏನಾಗ್ಬೋದು, ಇವತ್ತು ಎಲ್ಲ ಕಡೆಗಳಲ್ಲಿ ಮಾಡಬಾರದು. ಅದನ್ನು ಎಲ್ಲಿಯೂ ಅಲ್ಲಿ ತರಬಾರದು. ತಂದ ನಂತರ ಅದಕ್ಕೆ ಏನಾಗ್ಬೋದು, ಇವತ್ತು ಎಲ್ಲ ಕಡೆಗಳಲ್ಲಿ ಇದೇ ಆಗ್ತಾ ಇದೆ. ಈಗ ಎಲ್ಲ ಕಡೆ ಎಲ್ಲ ವೇದಿಕೆಗಳಲ್ಲಿ ಇದು ಭಾರಿ ಸುಲಭದಲ್ಲಿ ಯಾವ ನೆಲದಲ್ಲಿ, ಯಾವ ಕೊಡಿಯಡಿಯಲ್ಲಿ, ಯಾವ ಜಾಗದಲ್ಲಿ ಮಾಡಬೇಕಾ ಅದನ್ನೇ ನಾವು ಆರಾಧನೆಯ ವಿಚಾರಗಳನ್ನು ಆರಾಧನೆಯನ್ನಾಗಿ ನೀಡಬೇಕು. ಇದು ಎಲ್ಲಿಯೂ ಆರಾಧನೆಯ ವಿಚಾರಗಳನ್ನು ಆರಾಧನೆಯನ್ನಾಗಿ ನೀಡಬೇಕು. ಇದು ಎಲ್ಲಿಯೂ ಮನೋರಂಜನೆಯಾಗಲಿ ತುಳುನಾಡಿನ ಬೇರೆ ಬೇರೆ ವಿಚಾರಗಳಲ್ಲಿ ಬರುವಂತ ಬರಿಯ ನಾವು ಶಾಲಾ ಮಕ್ಕಳಿಗೆ ವೇಷ ಹಾಕಬಾರ್ದು ಮಾತ್ರ ಅಲ್ಲ, ನಗರ ಶೃಂಗಾರದ ನೆಪದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಗೋಡೆ ಬರಹದ ಮೂಲಕ ದೈವಗಳ ಫೋಟೋ ಇದೆ, ಇದನ್ನು ತೆಗಿಬೇಕು ಮುಂದಿನ ದಿನ, ಇದು ಮಾಡಬಾರದು. ಇದನ್ನು ನಾವು ನಂಬಿಕೆಗಳಿದೆ, ಇದನ್ನು ನಾವು ಕೈ ಮುಗಿಯುವ ಸ್ಥಳದಲ್ಲೇ ಕೈ ಮುಗಿಬೇಕು, ಅದಕ್ಕೆ ನಿಯಮಗಳಿದೆ. ಅನೇಕ ಕಡೆಗಳಲ್ಲಿ ಕ್ಯಾಮರಾದಲ್ಲಿ ಫೋಟೋ ತೆಗಿಬಾರದು ಎಂಬ ನಿಯಮಗಳು ಇವತ್ತಿಗಿದೆ. ಕ್ಯಾಮರಾ ಇಳಿದಾಗ ಕ್ಯಾಮರಾಕ್ಕೆ ಸಮಸ್ಯೆ ಆದ ಇತಿಹಾಸಗಳಿದೆ. ಇಂತಹ ಕಾರ್ಮಿಕದ ವ್ಯವಸ್ಥೆಯನ್ನ ನಾವು ಸಿದ್ದರಾಮಯ್ಯರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಇಷ್ಟು ಜನಪ್ರತಿನಿಧಿಗಳು 7 ಜನ ಇದ್ದಾರೆ, 7-10 ಜನ ಇದ್ದಾರೆ, ನಮ್ಮದೇ ಈಗ ಸಭಾಧ್ಯಕ್ಷರಿದ್ದಾರೆ, ಯಾಕೆ ಇವರ ಗಮನಕ್ಕೆ ಬಂದಿಲ್ಲ, ಯಾಕೆ ಇವರು ಅದನ್ನ ಕೆಲಸವನ್ನು ಮಾಡಲಿಲ್ಲ? ಈ ಕ್ಷಣದಿಂದ ಅದನ್ನು ನಿಲ್ಲಿಸಬೇಕು, ಅದನ್ನ ರದ್ದು ಮಾಡೋಣ ಸರ್. ಈಗ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿಯಾಗಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತೇಳಿ ನಾವು ಕೂಡ ಕಾದು ನೋಡ್ತೀವಿ. ಥ್ಯಾಂಕ್ ಯು ತಮ್ಮಣ್ಣ ಶೆಟ್ಟರ್ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ. ದೈವಾರಾಧನೆಗೆ ಶಿಕ್ಷಣ ಸಚಿವರು ಅವಮಾನ ಮಾಡಿದ್ರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕರಾವಳಿಯಲ್ಲಿ ಈಗ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ವಿರುದ್ಧ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಯಾಕೆಂದರೆ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಸುತ್ತೋಲೆಯಿಂದಾಗಿ ವಿವಾದ ಸೃಷ್ಟಿಯಾಗಿದೆ. ರಂಗೋತ್ಸವದಲ್ಲಿ ಕರಾವಳಿಯ ದೈವಾರಾಧನೆಯನ್ನು ಸೇರ್ಪಡೆ ಮಾಡಲಾಗಿದೆ. ಕಂಸಾಳೆ, ವೀರಗಾಸೆ, ಅದರ ಜೊತೆಯಲ್ಲಿ ದೈವಾರಾಧನೆಯನ್ನು ಕೂಡ ಸೇರಿಸಲಾಗಿದೆ. ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿಕ್ಷಣ ಇಲಾಖೆಯ ಒಂದು ಸುತ್ತೋಲೆಯಿಂದಾಗಿ ಈಗ ಕರಾವಳಿ ಭಾಗದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಕಾಂತಾರ ಸಿನಿಮಾ ಬಿಡುಗಡೆ ಆದ ಬಳಿಕ ಮೈಸೂರು, ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ದೈವಾರಾಧನೆಗಳನ್ನು ಮಾಡೋದಕ್ಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೈವಾರಾಧನೆಗೆ ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಅಂಥದ್ರಲ್ಲಿ ಇವರು ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಿದ್ದು ರಂಗೋತ್ಸವ ಕಾರ್ಯಕ್ರಮಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕುರಿತಾಗಿ ಈ ಒಂದು ಸುತ್ತೋಲೆ ಇದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ.